ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕೋರ್ 9 ಇಂಜೆಕ್ಷನ್ ಬಗ್ಗೆ. ಸೊ ನೋಡ್ರಿ, ಈ ರೀತಿ ಇದ್ರ ಪ್ಯಾಕೇಜಿಂಗ್ ಇರ್ತೈತಿ. ಇದ್ರ ಕಂಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ನೋಡ್ರಿ, ಇದ್ರೊಳಗೆ 2 ml ಆ್ಯಂಪ್ಯೂಲ್ ಇರ್ತೈತಿ. ಸೊ ಪ್ರತಿ ml ಅದ್ರೊಳಗೆ ಏನು ಇರ್ತೈತಿ, ಅದ್ರೊಳಗೆ ಹೈಡ್ರೋಪ್ರೊಜೆಸ್ಟಿರೋನ್ 250 mg ಪ್ರಮಾಣದಾಗ ಇರ್ತೈತಿ. ಸೊ 2 ml ಎಷ್ಟಾಗುತ್ತೆ, 500 mg ಪ್ರಮಾಣ ಆಗ್ತೈತಿ ರೀ. ಇದು 412 ರೂಪಾಯಿ 60 ಪೈಸೆದಾಗ ಇದು ನಿಮ್ಗೆ ಇಂಜೆಕ್ಷನ್ ಸಿಗ್ತೈತಿ. ಸೊ ಈ ಇಂಜೆಕ್ಷನ್ ಡಾಕ್ಟರ್ ಮಹಿಳೆಯವ್ರಿಗೆ ಯಾಕೆ ಬರೆದು ಕೊಡ್ತಾರೆ? ಸೊ ನೋಡ್ರಿ, ಯಾವ ಮಹಿಳೆಗೆ ಮೊದಲ ಪ್ರೆಗ್ನೆನ್ಸಿ ಇತ್ತು ಆದ್ರೆ ಅವ್ರಿಗೆ ಮಿಸ್ ಗ್ಯಾರೇಜ್ ಆಗಿದೆ, ಅಬೋರ್ಷನ್ ಸಮಸ್ಯೆ ಮೊದಲಾಗಿದೆ, ಅವ್ರು ಮತ್ತೆ ಹೊಳ್ಳಿ ಈ ಸತಿ ಪ್ರೆಗ್ನೆಂಟ್ ಆಗ್ಯಾರ ಅಂದ್ರೆ ಡಾಕ್ಟರ್ ಅವ್ರಿಗೆ ಇಂಜೆಕ್ಷನ್ ಬರೆದು ಕೊಟ್ಟಿರ್ತಾರೆ. ಯಾಕಂದ್ರೆ ಪ್ರೊಜೆಸ್ಟೆರಾನ್ ಏನಿರ್ತೈತಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿಕೊಡ್ತೈತಿ ರೀ. ಮಿಸ್ ಗ್ಯಾರೇಜ್ ಅಂತ ತಡಿತೈತಿ. ಮತ್ತು ಯಾವ ಮಹಿಳೆಯವ್ರಿಗೆ ಮಕ್ಕಳು ಆಗ್ತಿರಂಗಿಲ್ಲ, ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಏನಪ್ಪ, ಪ್ರೊಜೆಸ್ಟೆರಾನ್ ಹಾರ್ಮೋನ್ ಮೈಯಾಗ ಕಡಿಮೆ ಇರ್ತೈತಿ, ಅವ್ರಿಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ಹೊಸ ಲೇಡಿ ಯಾರು ಪ್ರೆಗ್ನೆಂಟ್ ಆಗ್ಯಾಳ ಅಂದ್ರೆ ಅವ್ರಿಗೆ ಇದನ್ನ ಇಂಜೆಕ್ಷನ್ ಬರೆದು ಕೊಡ್ತಾರೆ. ಪ್ರೆಗ್ನೆನ್ಸಿ ಯಾವುದೇ ರೀತಿ ಅಪಾಯ ಆಗ್ಬಿಡ್ದು, ಚಲೋ ರೀತಿ ಇದ್ರೆ ಕ್ಯಾರಿ ಆಗ್ಬೇಕಂತ. ಇಲ್ಲ ಮಹಿಳೆಯರಿಗೆ ಥ್ರೆಟೆಂಡ್ ಅಬೋರ್ಷನ್ ಆಗೋ ಸಮಸ್ಯೆ ಆಗ್ಬೋದು ಅಂತ ಡಾಕ್ಟರ್ಗೆ ಅನ್ಸಿದ್ರೆ ಅವಾಗ ಇದನ್ನ ಇಂಜೆಕ್ಷನ್ ಬರೆದು ಕೊಟ್ಟಿರ್ತಾರೆ ರೀ. ಇಲ್ಲ ಮಹಿಳೆಯವ್ರಿಗೆ ಪ್ರೀ ಟರ್ಮ್ ಡೆಲಿವರಿ ಆಗ್ಬಾರ್ದಂತ ಡಾಕ್ಟರ್ ಇದನ್ನ ಇಂಜೆಕ್ಷನ್ ಬರೆದು ಕೊಟ್ಟಿರ್ತಾರೆ. ಸೊ ನೋಡ್ರಿ, ಮಹಿಳೆಯವ್ರಿಗೆ ನ್ಯಾಚುರಲಿ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಮೈ ಒಳಗೆ ಇರ್ತೈತಿ. ಅದು ಏನು ಕೆಲಸ ಮಾಡ್ತೈತಪ್ಪ ಅಂದ್ರೆ ಮಹಿಳೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ಅವ್ರ ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಕೆಲವೊಂದಿಷ್ಟು ಕಂಡೀಷನ್ದಾಗ ಅದು ಹಾರ್ಮೋನ್ ಕಡಿಮೆ ಆಗಿಬಿಡ್ತೈತಿ. ಅದ್ರ ಸಂಬಂಧ ಡಾಕ್ಟರ್ ಇದನ್ನ ಇಂಜೆಕ್ಷನ್ ಮೂಲಕ ಅವ್ರ ಮೈಗೆ ಇದನ್ನ ಹಾಕ್ಲಿಕ್ಕೆ ಹೇಳ್ತಾರೆ. ಈ ಇಂಜೆಕ್ಷನ್ ನೋಡ್ರಿ IM ಇಂಟ್ರಾಮಸ್ಕ್ಯುಲರ್ ರೂಟ್ಲಿಂತ ಹಾಕ್ಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಇಂಟ್ರಾಮಸ್ಕ್ಯುಲರ್ ಅಂದ್ರೆ ನಿಮ್ಮ ಕೈಗೆ ಮಾಡ್ತಾರ್ರಿ, ಡೆಲ್ಟೋಡ್ ರೀಜನ್ನಾಗ ಇಲ್ಲ ಹಿಂದೆ ನಿಮ್ಮ ಚಪ್ಪಿಗೆ ಇಂಜೆಕ್ಷನ್ ಮಾಡ್ಲಾಗ್ತೈತಿ. ಈ ಇಂಜೆಕ್ಷನ್ ನೋಡ್ರಿ, ನಿಮ್ಮ ಡಾಕ್ಟರ್ ಯಾವ ಪ್ರಕಾರ ನಿಮಗೆ ಮಾಡಿಸ್ಕೊಳಕ್ಕೆ ಹೇಳೋ ಅಂತಾರೆ ಆ ಪ್ರಕಾರ ನೀವು ಮಾಡಿಸ್ಕೋಬೇಕಾಗ್ತೈತಿ. ಇದೇ ರೀತಿ ಶಾರ್ಟ್ ಮೆಡಿಸಿನ್ ರಿವ್ಯೂ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.